ಎಸ್ ಎಂ ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು, PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನ ಮಂತ್ರಿನೇ ಇರಲಿಲ್ಲ, MLAನೂ ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡಕ್ಕೆ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಒಂದು ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ, ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ. ಇದು ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಬೇಗ ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಇಲ್ಲ ಕರೆಕ್ಟ್ ಹೇಳಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ನ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ್ಯಾ ನೀನು, ನಾನಲ್ಲಿ ಬರ್ತೀನೇನೆಯ? ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋರು, ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋರು, ನಾವ್ ಯಾಕಂದ್ರೆ ಗಡ್ಡಿ ಬರೋದು. ಯೋಗೇಶ್ ನಮ್ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬರನ್ನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ ಯಾರು ನೆನ್ನೆ ಹೇಳ್ತೀವಿ. ಇಲ್ಲಿ ಓಕೆ ಅಧ್ಯಕ್ಷೆ, SM ಕೃಷ್ಣರವರ ಆಳ್ತ. ನಾನು ITBT ಬಗ್ಗೆ ಮಾತ್ರ ಮಾತಾಡೋದಿಲ್ಲ, ಫರ್ಗೆಟ್ ITBT. JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದಾಗ ಪಂಚಾಯತ್ ರಾಜ್ಗೆ 1 ಲಕ್ಷ ಇತ್ತು, ಪಂಚಾಯತಿಗೆ ಬರೀ 1 ಲಕ್ಷ. ಆಮೇಲೆ ಕೊನೆಗೆ 5 ಲಕ್ಷ ಮಾಡಿದ್ರು ಇವ್ರು ಚೀಫ್ ಮಿನಿಸ್ಟರ್ ಆದಾಗ. ಬಜೆಟ್ ಅಶ್ವತ್ಥಾಣ್ ಬರೀ 26,000 crores. ನೌ ಇಟ್ ಈಸ್ 3,75,000 crores. ಎಷ್ಟು ವ್ಯತ್ಯಾಸ ನೋಡಿ, ಬರೀ 20 ವರ್ಷದ ಕಾಳತಕ್ಕೆ ಎಷ್ಟು ಯಾವ ರೀತಿ ಗ್ರೋತ್ ಆಗಿದೆ. ನಿಮ್ಮೂರಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾನು ಸೈಟ್ ತಗೊಂಡಾಗ 2,500 ರೂಪಾಯಿ ಮನೆ ತಗೊಂಡಾಗ ನಿಮ್ಮ ಕ್ಷೇತ್ರದಲ್ಲಿ, ಇವತ್ತು 30,000 ರೂಪಾಯಿ ಆಗಿದೆ ಅಲ್ಲಿ. ಅಂದ್ರೆ ಅಷ್ಟು ಗ್ರೋತು ಬೆಂಗಳೂರಿಗೆ ಅವತ್ತು ಬೆಳೆದಿದೆ. ಅಂತ ಸಂದರ್ಭದಲ್ಲಿ ಬರೀ 26,000 ಕೋಟಿ ರೂಪಾಯಿ ಅವ್ರ ಬಜೆಟ್ ಅಲ್ಲಿ ಅವ್ರು ಕೊಟ್ಟಂತ ಕಾರ್ಯಕ್ರಮ ಇದೆಯಲ್ಲ ಪಂಚಾಯತ್ ರಾಜ್ಗೆ. ಆಮೇಲೆ 5 ಲಕ್ಷ ಮಾಡಿದ್ರು. ಆಮೇಲೆ ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡದಲ್ಲಿ ಮಾಡಿ 25 ಇಲಾಖೆನ ಸೇರಿಸಿ, ನಾನು ಬರೀ ಅವರು ITBT ಬಗ್ಗೆ ಬೆಂಗಳೂರು ಬಗ್ಗೆ ಚಿಂತೆ ಮಾಡಿದವರಲ್ಲ. ಈ ವಾಸ್ ಲುಕಿಂಗ್, ಒಂದು ನಿಮಿಷ ಇರಪ್ಪ ಪ್ಲೀಸ್. ಅವರು ಇಡೀ ರಾಜ್ಯನ ಚರ್ಚೆ ಮಾಡಿ ಸಮಗ್ರವಾಗಿ 26 ಇಲಾಖೆಯನ್ನು ಸೇರಿಸಿ ಪಂಚಾಯಿತಿಗಳಿಗೆ ವ್ಯವಸ್ಥೆ ಕೊಟ್ಟು ಬೇಲೂರು ಗೋಷ್ಠಿ ಅಂತ ಇದೇ ಧಾರವಾಡ ಪಕ್ಕದಲ್ಲಿ ನಡೆಸಿಸಿ ವಿನಯ್ ಕುಲಕರ್ಣಿ ಕ್ಷೇತ್ರ ಮಾಡಿ ಆವತ್ತಿನ ಕಾಲದಲ್ಲಿ ಮಾಡಿದ್ರು. ಅದಲ್ಲದೆ ವೀರಪ್ಪನ ಕಳ್ತನ ಆಗೋಯ್ತು, ವೀರಪ್ಪನ ಅಪಹರಣ ಆಯ್ತು. ಅಧ್ಯಕ್ಷ ಇದೊಂದು ಕೇಳಿ ನೀವು, ವೀರಪ್ಪನ ಅಪಹರಣ ಆಯ್ತು, ರಾಜ್ಕುಮಾರ್ ಅಪಹರಣ ಆಯ್ತು, ವೀರಪ್ಪನೇ ತಗೊಂಡೋಗ್ಬಿಟ್ರು ಅಂತ. ನಾನು ಮಲಗಿದ್ದೆ, 11 ಗಂಟೆ ರಾತ್ರಿ ನಾನು ಫೋನ್ ಮಾಡಿದ್ರು. ಫಸ್ಟ್ ಫೋನ್ ನನಗೇನೆ, ಪೊಲೀಸ್ ಅವ್ರು ಹಿಂಗೆ ಆಗಿದೆ ಅಂತ ತಿಳಿಸು, ಅರ್ಜೆಂಟ್ ನೀನು ಬಾಯ್ಲಿ ಅಂದ್ರು. ಯಾಕೆ ಅಂದೆ, ಇಲ್ಲ ಈ ಥರ ಆಗೋಗಿದೆ ಸ್ವಲ್ಪ ಬಾಯ್ಲಿ ಅಂತ ಅಂದ್ರು. ಸೊ ಅಲ್ಲೇ ನಾನು ನೀವಿದ್ದ ಮನೇಲೇ ಇದ್ದೆ, ನೀವೇನು ಮನೇಲಿ ಇದ್ರಿ, ಅವರು SM ಕೃಷ್ಣ ಅವ್ರು ಅಲ್ಲಿದ್ದರು. ಆಮೇಲೆ ನಾನು ಯಾವುದೋ ಕಾರಣ ಅದೇ ಮನೆಗೆ ಹೋಗಿದ್ದೆ. ನಾನು ಅಲ್ಲಿ ತಕ್ಷಣ ಮನೆಗೆ ಹೋದೆ. ಅವರು ಅನುಗ್ರಹದಲ್ಲಿ ಇದ್ರು, ರೇವಣ್ಣವ್ರು ಇದ್ರು ಆ ಮನೇಲಿ. ರೇವಣ್ಣ ನೀ ಇದ್ದೆ ಅಲ್ಲ ಅನುಗ್ರಹ, ಆ ಮನೇಲಿ ಇದ್ರು. ಹೋದೆ ನಾನು. ಹೋದ ತಕ್ಷಣ ಹಿಂಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಸ್ವಲ್ಪ ಈ ವಾಸ್ ಸೋ ಟೆನ್ಸ್ಡ್. ಅವ್ರು ಪೊಲೀಸ್ ಅವ್ರು ಏನೇನೋ ಹೇಳ್ತಾ ಇದ್ರು, ನಾನು ಆ ಕೋಮ್ ಮಾಡ್ತೀನಿ, ಈ ಕೋಮ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಅವರೇ ಹಂಗೆಲ್ಲ ಮಾಡಕ್ ಹೋಗ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು, ಭಾಳ ಡಿಪ್ಲೊಮೆಟಿಕ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅವರು ಪೊಲೀಸ್ ಅವ್ರಿಗೂ ಈ ಡಿ ನಾಟ್ ಗಿವ್ ಫ್ರೀ ಹ್ಯಾಂಡ್ ಟು ದಟ್. ಭಾಳ ಸಂಧಾನದಲ್ಲೇ ನಾವು ಮಾಡ್ಕೋಬೇಕು. ಆಮೇಲೆ ಬೇಕಾದಷ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ ಅಂತಂದ್ರೆ ಅವ್ರು ಮಾಡಲಿಲ್ಲ.